ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯಿ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ರಾಶಿ ಭವಿಷ್ಯ 2025 ವರ್ಷ ಭವಿಷ್ಯ ವಿಶೇಷದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ನಾನು ಕುಂಭ ರಾಶಿಯವರ 2025 ವರ್ಷ ಭವಿಷ್ಯ ಹೇಗಿದೆ ಅನ್ನೋದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ನೀವೇನಾದ್ರೂ ಮೊಟ್ಟ ಮೊದಲನೆಯ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಗೆ ಬಂದಿದ್ದೀರಾ? ಹಾಗಾದ್ರೆ ಈ 2 ಕೆಲಸಗಳನ್ನ ತಪ್ಪದೇ ಮಾಡ್ಕೊಳ್ಳಿ. ಮೊದಲನೇದೇನಪ್ಪ ಅಂತಂದ್ರೆ, ಈ ವಿಡಿಯೋ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಆ ಒಂದು ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಅದರ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ. ಆ ಬೆಲ್ ಐಕಾನ್ ಅನ್ನ ಒತ್ಬಿಟ್ಟು ಮೇಲ್ಗಡೆ ಆಲ್ ನೋಟಿಫಿಕೇಶನ್ ಅಂತ ಇರುತ್ತೆ, ಅದನ್ನ ಒತ್ತೋದಕ್ಕೆ ಮರಿಬೇಡಿ. ಬನ್ನಿ ವೀಕ್ಷಕರೇ, ತಡ ಮಾಡದೆ ಕುಂಭ ರಾಶಿಯವರ 2025 ಭವಿಷ್ಯ ಹೇಗಿದೆ ಬೆಳಕು ಚೆಲ್ತಾ ಹೋಗೋಣ. ನೋಡಿ ವೀಕ್ಷಕರೇ, 2025ನೇ ವರ್ಷ ಕುಂಭ ರಾಶಿಯವರಿಗೆ ಸ್ವಲ್ಪ ಸವಾಲಿನ ವರ್ಷ ಅಂತ ಹೇಳಲಾಗತ್ತೆ. ಯಾಕೆ ಅಂತಂದ್ರೆ, ಈ ರಾಶಿಯಲ್ಲಿ ರಾಹು ಸಂಚಾರ ಇರೋದ್ರಿಂದ ಕೆಲ ಅಡಚಣೆಗಳು ಕಾಣಿಸಿಕೊಳ್ಳುತ್ತೆ. ಇದರಿಂದ ನಾವು ಎಸ್ಕೇಪ್ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಎಲ್ಲರ ಜೀವನ ಗ್ರಹಗಳ ಚಲನವಲನದ ಮೇಲೆ ಅವಲಂಬಿತ ಆಗಿದೆ. ಕುಂಭ ರಾಶಿ ಜಾತಕದಲ್ಲಿ 11ನೇ ರಾಶಿ. ಇನ್ನು ಕುಂಭ ರಾಶಿಯ ಅಧಿಪತಿ ಯಾರು ಹೇಳಿ? ಶನಿ. ಹೌದು, ಯಾವ ಕೆಲಸನೇ ಆಗ್ಲಿ ನಂಬಿಕೆ ಇಟ್ಟು ಮಾಡುವಂತಹ ಈ ಕುಂಭ ರಾಶಿಯವರಿಗೆ ಯಾರ ಮುಂದೆ ತಲೆಬಾಗೋದಕ್ಕೆ ಇಷ್ಟ ಆಗೋದಿಲ್ಲ. ಅಂಥ ಒಂದು ವಿಶೇಷ ಸಂದರ್ಭದಲ್ಲಿ 2025 ಹೇಗಿರುತ್ತೆ ಅನ್ನೋದನ್ನ ನಾವೀಗ ತರ್ಕಬದ್ಧವಾಗಿ ಅನಲೈಸ್ ಮಾಡ್ತೀನಿ. ಬನ್ನಿ ವೀಕ್ಷಕರೇ, ನಾನು ಆಗ್ಲೇ ಹೇಳಿದ ಹಾಗೆ ಕುಂಭ ರಾಶಿಯವರಿಗೆ ಯಾರ ಮುಂದೆ ತಲೆಬಾಗಿ ಕೆಲಸ ಮಾಡುವಂತಹ ಒಂದು ಎಟಿಟ್ಯೂಡ್ ಇರೋದಿಲ್ಲ. ಅಂದರೆ ಇವರು ತುಂಬಾ ಕಷ್ಟಪಟ್ಟು ಕರೆಕ್ಟ್ ಆಗಿ ಅನಲೈಸ್ ಮಾಡಿ ತಾರ್ಕಿಕವಾಗಿ ಕೆಲಸ ಮಾಡ್ತಿರ್ತಾರೆ. ಹಾಗಾಗಿ ಆ ಒಂದು ವಿಶೇಷ ಸನ್ನಿವೇಶಗಳಲ್ಲಿ 2025ಕ್ಕೆ ಏನಾಗುತ್ತೆ ಅಂದ್ರೆ, ರಾಹು ಸಂಚಾರ ಇವ್ರನ್ನ ಡಿಸ್ಟರ್ಬ್ ಮಾಡ್ಬಿಡುತ್ತೆ. ಕುಂಭರಾಶಿಯವ್ರನ್ನ ಇವರಿಗೆ ಮನಸ್ಸಿರೋದಿಲ್ಲ. ತಲೆಬಾಗೋದು, ಕೈ ಕಟ್ಕೊಂಡು ನಿಲ್ಲೋದು ಇವರ ಜಾಯಮಾನವೇ ಅಲ್ಲ. ಆನೆ ನಡೆದಿದ್ದೇ ದಾರಿ ಎನ್ನುವಂತಹ ಒಂದು ಸ್ವಭಾವ ಇವ್ರದ್ದು. ಆದರೆ ರಾಹು ಸಂಚಾರ ಜೊತೆಗೆ ಒಂದು ಶನಿಯ ಪ್ರಭಾವದಿಂದಾಗಿ ಇವರಿಗೆ ಒಂದ್ ಸ್ವಲ್ಪ ಡಿವಿಯೇಷನ್ ಮಾಡುತ್ತೆ. ಕೆಲವೊಂದ್ಸಲ ನಾವು ಕಾಂಪ್ರಮೈಸ್ ಆಗುವಂತಹದ್ದು ಅಥವಾ ತಲೆಬಾಗುವಂತಹ ಸನ್ನಿವೇಶಗಳು ಬಂದ್ರೂ ಬರಬಹುದು. ಸೊ ಮೊದ್ಲೇ ನಾನು ಸೂಚಿಸಿರೋದ್ರಿಂದ ನೋಡಿ, ನಾವು ನಮ್ಮ ಸ್ವಾಭಿಮಾನ ಬಿಟ್ಟು ಕೆಲಸ ಮಾಡೋದಿಲ್ಲ, ಮಾಡಬಾರ್ದು. ಆದರೆ ಕೆಲವೊಂದು ಸಂದರ್ಭದಲ್ಲಿ ಈಗ ಆಫೀಸಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ, ವ್ಯಾಪಾರದ ಸ್ಥಳದಲ್ಲಿ ವ್ಯಾಪಾರ ಮಾಡ್ತಾ ಇರ್ತೀವಿ. ಅದು ನಮ್ಮ ಡೈಲಿ ಅದು ಊಟದ ಒಂದು, ಅಂದರೆ ನಮ್ಮ ಹೊಟ್ಟೆ ತುಂಬಿಸುವಂತ ಒಂದು ಕಾಯಕ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ನಾವು ಸ್ವಲ್ಪ ತಾಳ್ಮೆಯಿಂದ ಇದ್ದು, ಓಕೆ, ನಮ್ಮ ಮೇಲಿನ ಬಾಸ್ ಬೈತಾರೆ, ಅದು ನಮ್ಮಿಂದ ತಪ್ಪಾಗಿರಬಹುದು, ಆಗದೆ ಇರಬಹುದು, ಸ್ವಲ್ಪ ತಾಳ್ಮೆ ಕಾಯ್ದುಕೊಂಡು ಹೆಜ್ಜೆ ಇಟ್ಟಾಗ ನಿಮ್ಮ ಮುಂದಿನ ದಾರಿ ಸುಗಮ ಆಗತ್ತೆ. ತಾಳ್ಮೆ ನಿಮ್ಮ ಮೂಲ ಮಂತ್ರ ಆಗಿರ್ಲಿ ಅಂತ ಹೇಳಿ ಕುಂಭರಾಶಿಯವರಿಗೆ ಈ ವರ್ಷದ ಶನಿ ಸಂಚಾರ ಮತ್ತು ರಾಹು ಸಂಚಾರ ಹೇಳ್ತಾ ಇದೆ. ಅದೇ ರೀತಿ ವಿಶೇಷವಾಗಿ ಶಿಕ್ಷಣದಲ್ಲಿ ಹೈಯರ್ ಸ್ಟಡೀಸ್, MBBS ಇರಬಹುದು, ನೀವು ಉನ್ನತವಾದಂತಹ ಶಿಕ್ಷಣ, ಇಂಜಿನಿಯರಿಂಗ್ ಇರಬಹುದು, ವಿದೇಶದಲ್ಲಿ ಅಧ್ಯಯನ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಎಲ್ಲವೂ ಕೂಡ ಕೈಗೂಡುತ್ತೆ. ಆದ್ರೆ ಒಂದು ಏನು ಇಲ್ಲಿ ತೋರಿಸುತ್ತೆ ಅಂದ್ರೆ, ನೆಗ್ಲಿಜಿಯನ್ಸಿ, ಅಂದರೆ ತಾತ್ಸಾರ, ಆಲಸ್ಯ. ನಾವು ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ಆಗುತ್ತಲ್ಲ, ನಾಳೆ ಇದೆಯಲ್ಲ, ಇವತ್ತು ಅರ್ಧ ಗಂಟೆ, ಒಂದ್ ಸ್ವಲ್ಪ 1 hour 2 hour ಅಷ್ಟೇ ರಿಲ್ಯಾಕ್ಸೇಷನ್, ಅಂದ್ರೆ ಮುಗ್ದೆ ಹೋಯ್ತು ಕೆಲಸ, ಇವತ್ತು ಹೋಯ್ತು ನಾಳೆನೂ ಹೋಯ್ತು. ಅದಕ್ಕೋಸ್ಕರ ನೆಗ್ಲಿಜೆನ್ಸಿ ಬೇಡ. ಕುಂಭ ರಾಶಿಯ ಮಕ್ಕಳಿಗೆ ಸ್ಟಡಿಯಲ್ಲಿ ದಯಮಾಡಿ ನೆಗ್ಲಿಜೆನ್ಸಿ ಮಾಡಬೇಡಿ. ವ್ಯಾಪಾರದಲ್ಲಿ, ವೃತ್ತಿಯಲ್ಲಿ, ಜಾಬ್ ಮತ್ತೆ ವ್ಯಾಪಾರವನ್ನ ನೋಡ್ಲಿಕ್ಕಾಗಿ ಕುಂಭ ರಾಶಿಯವರಿಗೆ ಈ ವರ್ಷ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರುತ್ತೆ. ಇದನ್ನ ನೀವು ಬೇಕಾದ್ರೆ ಬರೆದಿಟ್ಕೊಳ್ಳಿ, ನನ್ನ ವಾಣಿ ಸುಳ್ಳಾಗೋದಿಲ್ಲ. ಕಾಂಪಿಟೇಷನ್ ಮಾತ್ರ ಹೆವಿ ಇರುತ್ತೆ ಕುಂಭ ರಾಶಿಯವರಿಗೆ. ನೀವು ಏನೇ ಮಾಡಕ್ ಹೋಗಿ ನೀವು ಅನ್ಕೊಂಡಿರ್ತೀರಾ, ಇದನ್ನ ನಾನು ಮಾಡ್ತೀನಿ, ನನಗೆ ಕಾಂಪಿಟೇಷನ್ ಇಲ್ಲ, ಇನ್ನು 10 ಜನ ಕಾಂಪಿಟೇಷನ್ಗೆ ಬಂದಿರ್ತಾರೆ. ಇದನ್ನ ನೀವು ಹೇಗೆ ಸೋಲಿಸ್ಬೇಕು ಅಂತಂದ್ರೆ, ನಿಮ್ಮ
ತಾಳ್ಮೆಯಿಂದ ಮತ್ತು ನಿಮಗೆ ಶ್ರೀರಕ್ಷೆ ಆಗಬಲ್ಲಂತ ಆಂಜನೇಯನ ಆಶೀರ್ವಾದದಿಂದ. ಜೀತ್ ಮೀಡಿಯಾ ನೆಟ್ವರ್ಕ್ ಅಲ್ಲಿ ನಾವು ಹನುಮಾನ್ ಚಾಲಿಸ ಅಪ್ಲೋಡ್ ಮಾಡಿದೀವಿ, ಅದನ್ನು ಪ್ರತಿದಿನ ತಪ್ಪದೆ ಕೇಳಿ. ಇನ್ನೂ ಒಂದು ಗಜೇಂದ್ರ ಮೋಕ್ಷ ಕೂಡ ಅಪ್ಲೋಡ್ ಮಾಡಿದೀವಿ, ಅದನ್ನ ಬೆಳಗ್ಗೆ ಸಂಜೆ ನಿಮ್ಮ ವ್ಯಾಪಾರದ ಕ್ಷೇತ್ರದಲ್ಲಿ ಅಥವಾ ನೀವು ಆಫೀಸಲ್ಲಿ ಇದ್ದಾಗ ಒಂದ್ ಸ್ವಲ್ಪ ಏನಾದ್ರೂ ರಿಲ್ಯಾಕ್ಸೇಷನ್ ಮಾಡುವಾಗ, ಮತ್ತೆ ಪ್ರಯಾಣದ ಸಂದರ್ಭದಲ್ಲಿರ್ಬೋದು, ಮನೆಯಲ್ಲಿರ್ಬೋದು, ನೀವು ಒಂದು 10 ನಿಮಿಷ ಬಿಡು ಮಾಡಿಕೊಂಡು ಆ ಗಜೇಂದ್ರ ಮೋಕ್ಷವನ್ನ ಕೇಳಿಬಿಟ್ರೆ ನಿಮಗೆ ಅದ್ಭುತವಾದಂತ ಮಾನಸಿಕ ಸದೃಢ ಬಲ ಬರುತ್ತೆ. ಇದನ್ನ ಮಾಡಿ, ಟ್ರೈ ಮಾಡಿ. ಆಮೇಲೆ ವೃತ್ತಿ ಜೀವನದಲ್ಲಿ ಒಂದು ಅಲರ್ಟ್ ಏನಂತಂದ್ರೆ, ನಿಮಗೆ ನೋಡಿ ಈ ಕಡೆ ಪ್ರಮೋಷನ್ ಆಗ್ತಾ ಇದೆ, ಇನ್ಕ್ರಿಮೆಂಟ್ ಆಗ್ತಾ ಇದೆ, ಅಪ್ರಿಸಿಯೇಷನ್ ಸಿಗ್ತಾ ಇದೆ. ಅದರ ವಿರುದ್ಧ ದಿಕ್ಕಿನಲ್ಲಿ ಕೆಲಸಕ್ಕೆ ಸಂಚಕಾರ ಮಾಡುವಂತಹ ಶತ್ರುಗಳು ನಿಮ್ಮ ಆಫೀಸ್ನಲ್ಲೇ ಇದ್ದಾರೆ, ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿದ್ದಾರೆ ಅನ್ನೋದನ್ನ ಮರಿಬೇಡಿ. ಸಡನ್ ಆಗಿ ನೀವು ಮೈ ಮರೆತ್ರೆ ಅವರು ಕೆಲಸವನ್ನೇ ಕಸಿಯುವಂತಹ ಸಂದರ್ಭ ಬರುತ್ತೆ. ಹಾಗಾಗಿ ಕುಂಭರಾಶಿಯವರು ನಿಮ್ಮ ಕೆಲಸದ ಸ್ಥಳದಲ್ಲಿ ತುಂಬಾ ಜಾಗೃತೆಯಿಂದಿರಿ. ನೀವು ಯಾವುದೇ ರೀತಿಯ ಗಾಸಿಪ್ ಆಗ್ಲಿ ಅಥವಾ ಇನ್ನೊಬ್ರು ತಂಟೆಗೆ ಹೋಗೋದು ಬೇಡ. ನಾವಾಯ್ತು, ನಮ್ಮ ಕೆಲಸ ಆಯ್ತು ಅಂತಿದ್ರೆ ಒಳ್ಳೇದಾಗುತ್ತೆ. ಹಣಕಾಸಿನ ವಿಚಾರವನ್ನ ನೋಡ್ಲಿಕ್ಕಾಗಿ ಮೇ 15ರ ನಂತರ ಕುಂಭರಾಶಿಯವರಿಗೆ ಫೈನಾನ್ಷಿಯಲಿ ಗ್ರೋತ್ ಇದೆ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 15ರವರೆಗೆ ಈ 4.5 ತಿಂಗಳು ನೀವು ತುಂಬಾ ಜಾಗೃತವಾಗಿ ಫೈನಾನ್ಷಿಯಲಿ ನೀವು ಹ್ಯಾಂಡಲ್ ಮಾಡಬೇಕಾಗತ್ತೆ. ಇಲ್ಲದಿದ್ರೆ ನಷ್ಟ ಆಗುವಂತ ಸಂಭವ. ಈ 2025 ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 15ರವರೆಗೆ ಯಾರಿಗೂ ಸಾಲಕ್ಕೆ ಜಾಮೀನಾಗೋದಕ್ಕೆ ಹೋಗಬೇಡಿ. ಅಪ್ಪಿ ಸಾಲದ ಜಾಮೀನು ಪತ್ರಕ್ಕೆ ಸಹಿ ಹಾಕ್ಸಿದ್ರಿ ಅಂದ್ರೆ ವರ್ಷದ ಮೊದಲಿನ 4 ತಿಂಗಳು ನೀವೇ ಆ ಸಾಲ ಕೊಡಬೇಕಾಗತ್ತೆ. ಹುಷಾರಾಗಿರಿ. ವೈವಾಹಿಕ ಜೀವನದಲ್ಲಿ ಏನು ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿದೆ. ಮನೆ ಕೊಳ್ಳುವಂತಹ ಯೋಗ, ಸೈಟ್ ಕೊಳ್ಳುವಂತಹ ಯೋಗ, ವಾಹನ ಯೋಗ ಇದೆ. ಆದರೆ ಸ್ವಲ್ಪ ನೀವು ಡ್ರೈವ್ ಮಾಡಬೇಕಾದ್ರೆ ಜಾಗ್ರತೆ. ಇನ್ನೂ ಒಂದು ವಿಶೇಷವಾದಂತಹ ಪಾಯಿಂಟ್ ಇಲ್ಲಿ ಏನು ಹೇಳಲಾಗಿದೆ ಅಂತಂದ್ರೆ, ನೀವು ವಾಹನವನ್ನ ಈ ಕುಂಭರಾಶಿಯವರು 2025ರಲ್ಲಿ ಕೊಳ್ಳುವಂತಹ ಪ್ಲಾನ್ ಇದ್ರೆ, ಹೊಸದೊಂದು ವಾಹನ ಖರೀದಿ ಮಾಡುವಂತಹ ಪ್ಲಾನ್ ಇದ್ರೆ 1 ವರ್ಷ ಪೋಸ್ಟ್ಪೋನ್ ಮಾಡೋದು ಒಳ್ಳೆಯದು ಅಂತ ಬರುತ್ತೆ. ಯಾಕೆಂದ್ರೆ ಈ ಒಂದು ಶನಿಯ ಸಂಚಾರ, ರಾಹುವಿನ ಸಂಚಾರದಿಂದ ವಾಹನದ ಒಂದು ನಿಮಗೆ ಅದರ ಸುಖ ಏನಿರುತ್ತೆ ಅಷ್ಟಾಗಿ ಅದು ಒಲದು ಬರೋದಿಲ್ಲ. ಜಾಸ್ತಿ ರಿಪೇರಿ ಬರೋದಾಗ್ಲಿ ಅಥವಾ ಅಪಘಾತದ ಸಂಭವ ಆಗ್ಲಿ, ಈ ತರದ್ದೆಲ್ಲ ಇರುತ್ತೆ. ಹಾಗಾಗಿ ಅದನ್ನ ನೋಡ್ಕೊಳ್ಳಿ ಜಾಗ್ರತೆಯಿಂದ. ಅದೇ ರೀತಿ ಕುಂಭರಾಶಿಯವರಿಗೆ 2-3 ಪರಿಹಾರಗಳಿದೆ, ಹೇಳ್ತೀನಿ, ಅದನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಮೊದಲನೆಯದ್ದೇನಪ್ಪ ಅಂತಂದ್ರೆ, ನೀವು 43 ದಿವಸ ಈ ವರ್ಷದ ಜನವರಿಯಿಂದ ನೀವು ಜನವರಿ ತಿಂಗಳಲ್ಲಿ ಈ ಒಂದು ರೆಮಿಡಿ ಮಾಡ್ಕೊಂಡ್ಬಿಟ್ರೆ ಬಹಳ ಒಳ್ಳೆಯದು. ಕುಂಭರಾಶಿಯವರು ಏನ್ ಮಾಡಿ ಅಂತಂದ್ರೆ, ಬರಿಗಾಲಲ್ಲಿ ಅಂದ್ರೆ ಚಪ್ಪಲಿ ಹಾಕಬಾರ್ದು. ಚಪ್ಪಲಿಯನ್ನ ಹಾಕದೆ ಮನೆ ಹತ್ತಿರ ಇರುವಂತ ಯಾವ್ದಾದ್ರೂ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗಿ ನಮಸ್ಕಾರ ಮಾಡ್ಬಿಟ್ಟು ಮತ್ತೆ ವಾಪಸ್ ಬರುವಂತದ್ದನ್ನ 43 ದಿವಸ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡ್ರೆ ಈ ಒಂದು ಶನಿಯ ಪ್ರಭಾವ, ಸಾಡೆ ಸಾತಿಯ ಪ್ರಭಾವ ಇರಬಹುದು, ಅಥವಾ ರಾಹು ಸಂಚಾರದ ಪ್ರಭಾವ ಇರಬಹುದು, ಕೇತುವಿನ ದೋಷ ಇರಬಹುದು, ಎಲ್ಲ ಕೂಡ ನಿವಾರಣೆ ಆಗುತ್ತೆ. ಕುಂಭರಾಶಿಯವರಿಗೆ ಒಳ್ಳೇದಾಗುತ್ತೆ. ಅದೇ ರೀತಿ ನೀವು ಇನ್ನೊಂದು ಏನ್ ಮಾಡ್ಬೇಕು ಅಂತಂದ್ರೆ, ಶನಿವಾರದ ದಿನ ತುಂಬಾ ಅಗತ್ಯದಲ್ಲಿರುವವರಿಗೆ ಒಂದ್ ಸ್ವಲ್ಪ ಆಹಾರ ಪದಾರ್ಥಗಳನ್ನ ತಿಂಗಳಿಗೊಂದ್ಸಲ ಮಾಡಿದ್ರೆ ಸಾಕು. ಅಗತ್ಯದಲ್ಲಿರುವವರಿಗೆ ಊಟನೋ ಅಥವಾ 1 kg ಅಕ್ಕಿ, ಬೇಳೆ, ಎಣ್ಣೆ ಈ ತರದ ಪದಾರ್ಥಗಳನ್ನ ದಾನ ಮಾಡೋದ್ರಿಂದ ಶನಿದೇವರ ಆಶೀರ್ವಾದ ನಿಮ್ಮ ಮೇಲಾಗತ್ತೆ. ಮಂಗಳವಾರ, ಶನಿವಾರ ತಪ್ಪದೆ ಆಂಜನೇಯನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಎದುರುಗಡೆ ಕೂತ್ಕೊಂಡು ಹನುಮಾನ ಚಾಲಿಸ ಪಠಣೆ ಮಾಡೋದನ್ನ ದಯಮಾಡಿ ಮರಿಬೇಡಿ. ಅದೇ ರೀತಿ ಸೂರ್ಯನಿಗೆ ಬೆಳಗ್ಗೆ ಅರ್ಘ್ಯ ಕೊಡೋದಕ್ಕೆ ಮರಿಬೇಡಿ. ಶನಿವಾರ ರಾತ್ರಿ ಉಪವಾಸ ಮಾಡೋದಕ್ಕೂ ಕೂಡ ಮರಿಬೇಡಿ. ಉಪವಾಸ ಅಂದ್ರೇನು, ನೀವು ಮಧ್ಯಾಹ್ನ ಊಟ ಮಾಡಿರ್ತೀರಾ, ಶನಿವಾರ ರಾತ್ರಿ ಫಲಾಹಾರ, ಉಪ್ಪಿಟ್ಟೋ, ಅವಲಕ್ಕಿನೋ, ಬಾಳೆಹಣ್ಣು, ಹಾಲು, ಈರುಳ್ಳಿ, ಬೆಳ್ಳುಳ್ಳಿ ಬಳಸೋ ಹಾಗಿಲ್ಲ. ಅದೇ ರೀತಿ ಕಪ್ಪು ಇರುವೆಗಳಿಗೆ ಅಂದ್ರೆ ಹೊರಗಡೆ, ಮನೆಯಿಂದ ಹೊರಗಡೆ ಎಲ್ಲಾದ್ರೂ ಇರುವೆ ಗೂಡಿತ್ತೋ ಏನೋ ಇತ್ತು ಅಂತಂದ್ರೆ ಆ ಇರುವೆಗಳಿಗೆ ಹಿಟ್ಟಾಗ್ಲಿ ಅಥವಾ ಸಕ್ಕರೆಯನ್ನ ಹಾಕುವಂತಹ ಪರಿಹಾರ ಮಾಡ್ಕೊಳ್ಳಿ. ಅದೇ ರೀತಿ ನೀವು ಕಾಗೆಗಳಿಗೆ ಏನಾದ್ರೂ ತಿನ್ನೋದಕ್ಕೆ ಮನೆಯಿಂದ ಹೊರಗಡೆ ದೂರ ಸ್ವಲ್ಪ ಏನಾದ್ರೂ ಇಟ್ರೆ ಬಹಳ ಶುಭ. ಈ ಎಲ್ಲ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಕುಂಭರಾಶಿಯವರಿಗೆ ಒಳ್ಳೇದಿರುತ್ತೆ, ಯಾವ ತೊಂದರೆಯೂ ಆಗೋದಿಲ್ಲ. ಭಗವಂತನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ಅಂತ ಹೇಳ್ತಾ ರಾಶಿ ಭವಿಷ್ಯದ ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ರಾಶಿ ಭವಿಷ್ಯದ ಸಂಚಿಕೆಯಲ್ಲಿ ಕೊನೆಯ ರಾಶಿ ಆಗಿರುವಂತಹ ಮೀನ ರಾಶಿಯ ಭವಿಷ್ಯ ಸಂಚಿಕೆಯನ್ನ ನಿಮ್ಮ ಮುಂದೆ ತಡ ಮಾಡದೆ ನಾವು ಹೊತ್ತು ತರ್ತೀವಿ. ನಾಳೆನೆ ಆ ವಿಡಿಯೋ ಅಪ್ಲೋಡ್ ಆಗುತ್ತೆ, ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ನಮಸ್ಕಾರ ವೀಕ್ಷಕರೇ.
ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.